ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಚಿತ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಮಿಡಿ ಬಂದು ರಾಗಿ ಮಾಲ್ಟ್. ಏನಪ್ಪ ರಾಗಿ ಮಾಲ್ಟಿಂದ ಬೆನಿಫಿಟ್ಸ್ ಅಂತ ಹೇಳೋದಾದರೆ, ಇದು ಎಲ್ಲ ಸಿರಿಧಾನ್ಯಗಳನ್ನು ಹಾಕಿ ಮಾಡೋದ್ರಿಂದ ತುಂಬ ಆರೋಗ್ಯಕರವಾದದ್ದು ಮತ್ತು ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಲಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು 1/4 kg ರಾಗಿ ತಗೊಂಡು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ, ಆಮೇಲೆ ಒಂದು ಬಾಣಲೆಯಲ್ಲಿ ನಾವು ಕೆಂಪಾಗೋವರೆಗೂ ಹುರ್ಕೋಬೇಕು. ಅದಾದ ನಂತರ ನಾವು ಅದೇ ರೀತಿ 1/4 kg ಗೋಧಿ ತಗೊಂಡಿದ್ದೀವಿ. ಅದನ್ನು ಕೂಡ ನಾವು ಸ್ವಲ್ಪ ಕಲ್ಲರ್ ಬರೋವರೆಗೂ ಹುರ್ಕೋಬೇಕು. ಅದಾದ ನಂತರ ಮತ್ತೆ ನಾವು 1/4 kg ಕೆಂಪಕ್ಕಿ ತಗೊಂಡಿದ್ದೀವಿ. ಇದನ್ನು ಕೂಡ ಕೆಂಪಾಗೋವರೆಗೂ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋತಿದ್ದೀವಿ. ಇದಾದ ನಂತರ ಮತ್ತೆ ನಾವು ನವಣಕ್ಕಿ, ಇದನ್ನು ಕೂಡ 1/4 kg ತಗೊಂಡಿದ್ದೀವಿ. ಇದನ್ನು ಮಿಲೆಟ್ ರೈಸ್ ಅಂತಲೂ ಕೂಡ ಕರೀತಾರೆ. ಇದಾದಮೇಲೆ ನಾವು ಮತ್ತೆ ಇವಾಗ ಬಿಳಿ ಜೋಳ 1/4 kg ಮತ್ತು ಮೆಕ್ಕೆಜೋಳ 1/4 kg ತಗೋತಿದ್ದೀವಿ. ಇದನ್ನು ಕೆಂಪಾಗಿ ಹುರ್ಕೊಂಡು ನಾವು ಈ ಐಟಮ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಹೇಳೋದಾದರೆ, ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲಾಂದರೆ ನೀವು ಮಾರ್ಕೆಟಲ್ಲೂ ಕೂಡ ಪರ್ಚೇಸ್ ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ ನಿಮಗೆ 2ರಿಂದ 3 ಅವರ್ ಟೈಮ್ ಬೇಕಾಗುತ್ತೆ. ಯಾವಾಗ ನೀವು ಫ್ರೀ ಇರ್ತೀರೋ ಆವಾಗ ಮಾಡ್ಕೋಬೋದು. ಇದಾದಮೇಲೆ ನಾವು ಮತ್ತೆ ಸಬ್ಬಕ್ಕಿ 200 ಗ್ರಾಮ್ ತೊಗೊಂಡಿದ್ದೀವಿ. ಇದನ್ನು ಕೂಡ ನಾವು ಕೆಂಪಾಗಿ ಹುರ್ಕೋಬೇಕು. ಅದಾದ ನಂತರ ಮತ್ತೆ ನಾವು ಶೇಂಗಾ ಅಥವಾ ಕಡಲೆಬೀಜ ಅಂತ ಕರೀತಾರೆ, ಕೆಲವೊಂದು ಸೈಡಲ್ಲಿ ಕಡಲೆಬೀಜ ಅಂತ ಕರೀತಾರೆ. ಇದನ್ನು ಕೂಡ ನಾವು 100 ಗ್ರಾಮ್ ತೊಗೊಂಡಿದ್ದೀವಿ. ಅದಾದಮೇಲೆ ನಾವು ಅದನ್ನು ಹುರ್ಕೊಂಡು ಒಂದು ಸೈಡಲ್ಲಿ ತೆಗೆದಿಟ್ಟಾದಮೇಲೆ ಮತ್ತೆ ಹೆಸರು ಕಾಳು ಒಂದು 200 ಗ್ರಾಮ್ ತೊಗೊಂಡಿದ್ದೀವಿ. ಇದೆಲ್ಲ ನಾವು ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು. ಇಲ್ಲಿ ಎಲ್ಲ ಪದಾರ್ಥಗಳನ್ನು ನಾವು 1/4 kg ಅಷ್ಟು ತೊಗೊಂಡಿದ್ದೀವಿ. ನೀವು ಬೇಕು ಅಂತ ಹೇಳೋದಾದರೆ ನೀವು ಅರ್ಧ kg ಕೂಡ ತೊಗೋಬೋದು. ಅದಾದಮೇಲೆ ನಾವು ಇವಾಗ ಸಜ್ಜೆ 100 ಗ್ರಾಮ್ ತೊಗೊಂಡಿದ್ವಿ ಮತ್ತು ಹುರ್ಗಡ್ಲೆ 100 ಗ್ರಾಮ್ ತೊಗೊಂಡು ಕಡಿಮೆ ಉರಿಯಲ್ಲಿ ಹುರ್ಕೋಬೇಕು. ಅದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಮತ್ತು ಬಾರ್ಲಿನೂ ಕೂಡ 100 ಗ್ರಾಮ್ ತೊಗೊಂಡಿದ್ವಿ. ಇದನ್ನು ಕೂಡ ಕೆಂಪಾಗಿ ಹುರ್ಕೋಬೇಕು. ಮತ್ತು ನಾವು ಇಲ್ಲಿ ಬಾದಾಮಿ 100 ಗ್ರಾಮು, ಗೋಡಂಬಿ 100 ಗ್ರಾಮು ಮತ್ತು ಪಿಸ್ತಾ 50 ಗ್ರಾಮ್ ತೊಗೊಂಡಿದ್ದೀವಿ. ಮೂರನ್ನು ಮಿಕ್ಸ್ ಮಾಡಿಕೊಂಡು ನಾವು ಹುರ್ಕೋಬೇಕು. ನೀವು ಬೇಕು ಅಂತಂದರೆ ಸಪ್ರೇಟಾಗಿ ಕೂಡ ಹುರ್ಕೋಬೋದು. ನಾವಿಲ್ಲೆಲ್ಲ ಮಿಕ್ಸ್ ಮಾಡಿ ಹುರ್ಕೋತಾ ಇದ್ದೀವಿ. ಅದಾದ ನಂತರ ಮತ್ತೆ ನಾವು ಗಸಗಸೆನ 25 ಗ್ರಾಮ್ ತೊಗೊಂಡಿದ್ದೀವಿ. ಅದನ್ನು ಕೂಡ ರೆಡ್ಡಾಗಿ ಹುರ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋತಿದ್ದೀವಿ ಸೈಡಲ್ಲಿ. ಅದಾದ ನಂತರ ಮತ್ತೆ ನಾವು ಎಳ್ಳನ್ನು ಕೂಡ 100 ಗ್ರಾಮ್ ತೊಗೊಂಡಿದ್ದೀವಿ. ಎಳ್ಳು ಹುರ್ಕೊಂಡಾದಮೇಲೆ ನಾವು 15 ಪೀಸಸ್ ಮತ್ತು ಏಲಕ್ಕಿಯನ್ನು ಹಾಕಿ ಹುರ್ಕೋಬೇಕು. ನಿಮಗೆ ಬೇಕು ಅಂದರೆ ಕೆಲವೊಂದು ಐಟಮ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಇದರಲ್ಲೇ ನಿಮಗೆ ಯಾವುದಾದ್ರೂ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡ್ತಾ ಇದ್ರಿ ಅಲ್ಲ, ಒಂದು ಪಾತ್ರೆಯಲ್ಲಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬಿಸಿ ಇರುತ್ತಲ್ಲ ಇದು, ಅದಕ್ಕೆ ನಾವು 1/2 ಅವರ್ ನಾವು ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಅದಾದಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗಾದರೂ ಹಾಕಿ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಮಿಲ್ಲಲ್ಲಾದರೂ ಪುಡಿ ಮಾಡಿಸ್ಕೋಬೋದು. ಇವಾಗ ರಾಗಿ ಮಾಲ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ನಾವು ಇಲ್ಲಿ 2 ಸ್ಪೂನಷ್ಟು ಪೌಡ್ರ್ ಹಾಕ್ಕೊಂಡು 1 ಲೋಟದಷ್ಟು ನೀರನ್ನು ತಗೋತಾ ಇದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತಿದ್ದೀವಿ. ನಿಮಗೆ ಬೇಕು ಅಂದರೆ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಶುಗರ್ ಇರೋರು ಉಪ್ಪು ಹಾಕ್ಕೊಂಡು ಮಾಲ್ಟ್ ಮಾಡೋದ್ರಿಂದ ಹೆಲ್ತಿಗೆ ಒಳ್ಳೆಯದು. ನೋಡಿ, ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಫೈನಲಿ ಇವಾಗ ರಾಗಿ ಮಾಲ್ಟ್ ರೆಡಿ ಆಗಿದೆ. ಇದನ್ನು ಚಿಕ್ಕವರಿಂದ ದೊಡ್ಡವರವರೆಗೂ ಕುಡಿಬೋದು. ಅವರಿಗೆಲ್ಲ ಸುಸ್ತಾಗುತ್ತೆ, ಅವರು ಡೈಲಿ ಕುಡಿಯೋದ್ರಿಂದ ನಿಧಾನವಾಗಿ ಸುಸ್ತೆಲ್ಲ ಕಡಿಮೆ ಆಗುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲರೂ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.